ಹಾಸ್ಟೆಲ್ ಕಾರ್ಮಿಕರ ರಾಜ್ಯವ್ಯಾಪ್ತಿ ಹೋರಾಟದ ಪೂರ್ವಕವಾಗಿ ಕಲಬುರಗಿಯಲ್ಲಿ ಡಿಸಿ ಕಚೇರಿ ಮುಂದೆ ಗುತ್ತಿಗೆ ಪದ್ಧತಿ ರದ್ದುಪಡಿಸಿ ಹಾಸ್ಟೆಲ್ ಕಾರ್ಮಿಕರ ಸೇವೆ ಕಾಯಂಗೊಳಿಸಿ ಜಿಲ್ಲಾ ಮಟ್ಟದ ಕಾರ್ಮಿಕರ ಸಹಕಾರ ಸಂಘಗಳ ರಚನೆಯನ್ನು ಕೂಡಲೇ ಪೂರ್ಣಗೊಳಿಸಿ ಪರಿಷ್ಕೃತ ಕನಿಷ್ಠ ವೇತನ ಕೂಡಲೇ ಜಾರಿಗೊಳಿಸುವಂತೆ ಆಗ್ರಹಿಸಿ ಡಿಸಿ ಮುಖಾಂತರ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನಾ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹಾಸ್ಟೆಲ್ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಹಾಸ್ಟೆಲ್ ಕಾರ್ಮಿಕರು ಈ ಕೂಡಲೇ ವಾರದ ರಜೆಯನ್ನ ನಿಗದಿ ಮಾಡಿ ಅದು ತಕ್ಷಣದಿಂದಲೇ ಆದೇಶ ಮಾಡಿ ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಆ ಒಂದು ಆದೇಶದ ಪ್ರಕಾರ ನಮ್ಮ ಹಾಸ್ಟೆಲ್ ವರ್ಕರ್ಗೆ ಕನಿಷ್ಠ 21,000 ರೂಪಾಯಿ ವೇತನ ಮಂಜೂರಾಗ್ತದೆ. ಹಾಗಾಗಿ ಆ ಒಂದು ಆದೇಶನ ಜಾರಿ ಮಾಡಬೇಕು. ಅದ್ರ ಜೊತೆಯಲ್ಲಿ ಈ NGOಗಳನ್ನು ಕಾಂಟ್ರಾಕ್ಟ್ಗಳನ್ನು ದೂರ ಇಡುವ ಸಂಬಂಧ, ಅವರ ಒಂದು ಅನ್ಯಾಯದಿಂದ ಮುಕ್ತಿ ಮಾಡುವ ಸಂಬಂಧ ಏನು ರಾಜ್ಯ ಸರ್ಕಾರ ಸಹಕಾರ ಸಂಘನ ರಚನೆ ಮಾಡುವಂಥ ಒಂದು ನಿರ್ಣಯ ತಗೊಂಡಿದೆ. ಆ ಸಹಕಾರ ಸಂಘ ಏನಪ್ಪ ಅಂದರೆ ಇಲ್ಲಿವರೆಗೂ ಕೂಡ ರಚನೆ ಆಗಿಲ್ಲ. DC ಅವರ ಸಮ್ಮುಖದಲ್ಲಿ DC ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮತ್ತು CEO ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ. ಇಂಥ ಒಂದು ಸಹಕಾರ ಸಂಘವನ್ನು ರಚನೆ ಮಾಡಿ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರು ಅದಕ್ಕೆ ಸದಸ್ಯರಾಗಿರ್ತಾರೆ. ಆ ಒಂದು ಸಹಕಾರ ಸಂಘದಿಂದ ಇವ್ರದ್ದು ವೇತನ ಆಗಿರಲಿ, PF ಆಗಿರಲಿ, ES ಆಗಿರಲಿ ಅದನ್ನು ವಿತರಣೆ ಮಾಡಬೇಕಂತ ಹೇಳ್ಬಿಟ್ಟು ಏನು ಸರ್ಕಾರ ಆದೇಶ ಮಾಡಿದೆ. ಆ ಆದೇಶ ಇಲ್ಲಿವರೆಗೂ ಕೂಡ ಯಾವ ಜಿಲ್ಲೆಯಲ್ಲಿ ಕೂಡ ಇವತ್ತು ಅದು ನೆರವೇರೋದಿಲ್ಲ. ಯಾಕಂತಂದರೆ ಇದರಲ್ಲಿ ಸರ್ಕಾರದ ಆಸಕ್ತಿ ಏನಿದೆ ಅಥವಾ ಕಾಂಟ್ರಾಕ್ಟ್ಗಳ ಆಸಕ್ತಿ ಏನಿದೆ ಅಥವಾ ಮಿನಿಸ್ಟ್ರುಗಳ ಆಸಕ್ತಿ ಏನಿದೆ ಎಂಬುದು ನಮಗೆ ಅರ್ಥ ಆಗ್ತಾ ಇಲ್ಲ. ಆದೇಶ ಆಗಿ ಇಷ್ಟು